ಬೆಂಗಳೂರಿನ ಕೇರ್ ಮಾರ್ಕೆಟ್ ಬಳಿ ಇರುವ ಕುಂಬಾರಪೇಟೆಯಲ್ಲಿ ಬಿಲ್ಡಿಂಗ್ ಒಂದು ಬೆಂಕಿಗೆ ಏನು ಆಹುತಿ ಆಗಿರುವಂಥದ್ದು. ನಿಮಗೆ ವಿಜುವಲ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ಬೆಂಕಿ ಅವಘಡ ಆಗಿದೆ ಅಂತ. ಅದರಲ್ಲೂ ಮೊದಲನೇ ಮಹಡಿಯಲ್ಲಿ ಹತ್ತಿಕೊಂಡ ಬೆಂಕಿ ಎರಡನೇ ಮಹಡಿಗೆ ಧಾವಿಸಿದೆ. ನೀವು ನೋಡ್ತಾ ಹೋಗ್ಬೋದು ಈ ಒಂದು ದೃಶ್ಯದಲ್ಲಿ. ನಿಜವಾಗಿಯೂ ನಿನ್ನೆ ರಾತ್ರಿ ಸುಮಾರು 2 ಗಂಟೆ 3 ಗಂಟೆ ಸಂದರ್ಭದಲ್ಲಿ ಹೊತ್ಕೊಂಡಿರ್ತಕ್ಕಂತಹ ಬೆಂಕಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ 4 ಗಂಟೆ ಆಗಿದೆ. ಆದರೂ ಸಹ ಏನು ಈ ಒಂದು ಬೆಂಕಿ ಅವಘಡ ತಪ್ಪಿಲ್ಲ ಅಥವಾ ನಿಂತಿಲ್ಲ ಅಥವಾ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ದಟ್ಟವಾದಂತಹ ಹೊಗೆ ಎಲ್ಲವನ್ನೂ ಕೂಡ ಆವರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿನ್ನೆ ಸುಮಾರು ಈ ಒಂದು ವಿಚಾರವನ್ನ ಕೇಳಿದ ತಕ್ಷಣ ಎಲ್ಲೋ ಒಂದು ಮಹಡಿಗೆ ಅಥವಾ ಒಂದು ಚಿಕ್ಕ ಶಾಪ್ಗೆ ಬೆಂಕಿ ತಗುಲಿದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ನಂತರದಲ್ಲೇ ಗೊತ್ತಾಗಿದ್ದು ಇದು ಮೊದಲನೇ ಮಹಡಿಯನ್ನು ದಾಟಿ ಎರಡನೇ ಮಹಡಿಗೆ ಇದು ಹೋಗಿದೆ ಅಂತ. ಅದರಲ್ಲಿ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನು ಅಂತ ನೋಡ್ತಾ ಹೋದರೆ ಈ ಒಂದು ಏನು ಗೋದಾಮಿನಲ್ಲಿ ಅಥವಾ ಗೋಡೌನ್ನಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಪೇಪರ್, ಕೆಮಿಕಲ್ ಮಿಶ್ರಿತ ಸಾಕಷ್ಟು ವಸ್ತುಗಳನ್ನು ಇಟ್ಟಿದ್ರು. ಶಾರ್ಟ್ ಸರ್ಕ್ಯೂಟ್ ಆದ ಕಾರಣದಿಂದ ಈ ಒಂದು ಬೆಂಕಿ ಅವಘಡ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಏನು SDRF ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಸಿವಿಲ್ ಡಿಫೆನ್ಸ್ ಪೊಲೀಸರಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವ ಅಗ್ನಿಶಾಮಕ ಪೊಲೀಸರು ಸಾಕಷ್ಟು ರೀತಿಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 5 ರಿಂದ 6 ಅಗ್ನಿಶಾಮಕ ದಳ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಬೆಂಕಿಯ ಕೆನ್ನಾಲಿಗೆಯನ್ನು ಕಡಿಮೆ ಮಾಡಿರೋದು ಸಾಕಷ್ಟು ದೊಡ್ಡ ಮಟ್ಟದ ಕೆಲಸವನ್ನೇ ಇವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಅವಘಡ ನಡೆದ ಸುಮಾರು 15 ಗಂಟೆ ಆದರೂ ಕೂಡ ಒಳಗಡೆ ಬೆಂಕಿ ಈಗಲೂ ಸಹ ಉರಿತಾ ಇದೆ ಅನ್ನೋದು ಪ್ರಸ್ತುತ ಮಾಹಿತಿ. ಅದೇ ರೀತಿ ಸುಮಾರು 5 ಜನ ಏನು ಅಗ್ನಿಶಾಮಕ ಸೇವೆಯ ಸಿಬ್ಬಂದಿಗಳಿಗೂ ಸಹ ಗಾಯವಾಗಿದೆ, ಉಸಿರಾಟ ತೊಂದರೆಯಾಗಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಬೆಂಕಿ ಅವಘಡ ನಡೆದಿರೋದು. ನೀವು ದೃಶ್ಯಗಳನ್ನು ಸಹ ನೋಡ್ಬೋದು. ಸಾಕಷ್ಟು ಹಳೆಯ ಬಿಲ್ಡಿಂಗ್ ಆದ ಕಾರಣ ಏನು ಶಾರ್ಟ್ ಸರ್ಕ್ಯೂಟ್ ಆಗಿರುವ ಎಲ್ಲ ಸಂಭವವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ವೈರಿಂಗನ್ನು ನಾವು ನೋಡ್ತಾ ಹೋದರೆ ಈ ವೈರ್ಗಳೇನು ಪೈಪ್ಗಳಲ್ಲಿ ಇರುತ್ತೆ ಸಾಕಷ್ಟು ಹಳೆಯದಾಗಿರುತ್ತೆ, ಸ್ಕಿನ್ ಔಟ್ ಕೂಡ ಆಗಿರುತ್ತೆ. ಈ ಒಂದು ಕಾರಣದಿಂದ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಂಡಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ. ಹೀಗಾಗಿ ಬಿಲ್ಡಿಂಗ್ ಕೂಡ ಹಳೆಯದು, ಅದರಲ್ಲಿದ್ದ ವಸ್ತುಗಳು ಕೂಡ ಹಳೆಯದು. ಈ ಒಂದೇ ಒಂದು ಕಾರಣದಿಂದ ಈ ರೀತಿಯಾಗಿ ಬೆಂಕಿ ಅವಘಡ ಆಗಿರೋದು. ಸುಮಾರು ಈ ಒಂದು ಕಟ್ಟಡದಿಂದ ಅರ್ಧ ಕಿಲೋಮೀಟರ್ ದೂರದ ತನಕವೂ ಸಹ ಇಲ್ಲಿಗೆ ಏನು ಬೆಂಕಿಯನ್ನು ಆರಿಸಲು ಬಳಸಿದ ನೀರು ಹರಿದುಕೊಂಡು ಹೋಗಿದೆ ಅಂತ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಅಷ್ಟರ ಮಟ್ಟಿಗೆ ಏನು ಈ ಒಂದು ಒತ್ತಡ ಅಥವಾ ಬೆಂಕಿಯ ಕೆನ್ನಾಲಿಗೆ ಚಾಚಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಲೂ ಸಹ ದಟ್ಟವಾದಂತಹ ಹೊಗೆ ಎಲ್ಲವನ್ನೂ ಕೂಡ ಆವರಿಸಿದೆ. ಸಾಕಷ್ಟು ರೀತಿಯ ಉಸಿರಾಟದ ತೊಂದರೆಯನ್ನು ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರ ಕೆಳಗಡೆ ಏನು ಸಾಕಷ್ಟು ಶಾಪ್ಗಳು ಕೆಲಸವನ್ನು ಮಾಡ್ತಾ ಇದೆ. ಚಿನ್ನ ಬೆಳ್ಳಿ ಅಂಗಡಿ ಆಗಿರ್ಬೋದು, ಬ್ಯಾಂಗಲ್ಸ್ ಅಂಗಡಿ ಆಗಿರ್ಬೋದು, ಅವರು ಓಪನ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಷ್ಟರ ಮಟ್ಟಿಗೆ ಬೆಂಕಿ ಅವಘಡ ಆಗಿದೆ ಅಂತಂದರೆ ನಿಜವಾಗಿಯೂ ಎಲ್ಲರಿಗೂ ಕೂಡ ಇದು ಒಂದು ರೀತಿಯ ಆರೋಗ್ಯ ಸಮಸ್ಯೆಯನ್ನು ತಂದಿಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸದ್ಯ ಏನು ಅಗ್ನಿಶಾಮಕ ದಳದ ಪೊಲೀಸರು ಕೂಡ ಸಾಕಷ್ಟು ತುರ್ತಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ನಂದಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಳಗಡೆ ಅಂದರೆ ಸುಮಾರು 10 ರಿಂದ 15 ಅಡಿ ಒಳಗಡೆ ಏನಿದೆ 3ನೇ ಫ್ಲೋರಲ್ಲಿ 2ನೇ ಫ್ಲೋರಲ್ಲಿ ಬೆಂಕಿ ಈಗಲೂ ಸಹ ಉರಿತಾ ಇದೆ. ಅದೇ ಒಂದು ಕಾರಣದಿಂದ ಹೊಗೆ ದಟ್ಟವಾಗಿ ಬರ್ತಾ ಇದೆ. ಸೊ ಹೀಗೆ ಈ ಒಂದು ರೀತಿಯಲ್ಲಿ ಈ ಒಂದು ಬೆಂಕಿ ಅವಘಡ ಆಗಿರೋದು. ಸದ್ಯ ಏನು ಪೊಲೀಸರು ಆಗಿರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರ್ಬೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಬೆಂಕಿ ಆರಿಸುವ ಸುಮಾರು 20 ರಿಂದ 30% ಕೆಲಸ ಅಷ್ಟೇ ಬಾಕಿ ಇದೆ. ಸುಮಾರು 1 ರಿಂದ 2 ಗಂಟೆಯ ಒಳಗೆ ಏನು 100% ಅಥವಾ 100% ಬೆಂಕಿಯನ್ನು ಆರಿಸುವ ವಿಶ್ವಾಸವನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾಟಿ ನ್ಯೂಸ್, ಬೆಂಗಳೂರು.